ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಸಡಗರ ಒಂದ್ ಕಡೆ ಆದ್ರೆ ದೇವನಹಳ್ಳಿ ಹಳೆ ಬಸ್ ನಿಲ್ದಾಣದಲ್ಲಿ ಖರೀದಿ ಭರಾಟೆ ಬಲು ಜೋರಾಗ್ಬಿಟ್ಟಿದೆ. ಬೆಲೆ ಏರಿಕೆ ನಡುವೆಯೂ ಕೂಡ ಗ್ರಾಹಕರಿಂದ ಭರ್ಜರಿ ಖರೀದಿಯನ್ನ ಮಾಡಲಾಗ್ತಾ ಇದೆ. ನೋಡಿ, ಹಬ್ಬ ಹುಣ್ಣಿಮೆ ಬಂತು ಅಂದ್ರೆ ಸಾಕು, ಎಲ್ಲ ವಸ್ತುಗಳನ್ನ ತೆಗೆದುಕೊಳ್ಳೇಬೇಕು. ಪೂಜಾ ಸಾಮಗ್ರಿ, ಹಣ್ಣು, ಹೂವು, ಪ್ರತಿಯೊಂದನ್ನು. ಅದೇ ರೀತಿಯಾಗಿ ಬೆಲೆ ಏರಿಕೆ ಅಂತೂ ಇದ್ದೇ ಇರುತ್ತೆ, ಮಾತಾಡ್ಸಕ್ಕಾಗಲ್ಲ ಅಂತ ಹೇಳ್ತಾರೆ ಸಾರ್ವಜನಿಕರು. ಅಯ್ಯೋ, ಹಬ್ಬಕ್ಕೆಲ್ಲ ತಗೋಬೇಕು, ಆದರೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಅಂತ. 50 ರೂಪಾಯಿ ಇದ್ದಂಥ 1 kg ಅವರೆಕಾಯಿ 80ರಿಂದ 100 ರೂಪಾಯಿಗೆ ಏರಿಕೆ ಆಗಿಬಿಟ್ಟಿದೆ. ಬೆಂಗಳೂರಿನಲ್ಲಿ 80ರಿಂದ 100 ಇದ್ದಂಥ 1 kg ಕಡಲೆಕಾಯಿಗೆ ಈಗ 140 ರೂಪಾಯಿ ಹೇಳ್ತಾ ಇದ್ದಾರೆ. 40 ರೂಪಾಯಿ ಇದ್ದಂಥ ಒಂದು ಜೊಲ್ಲೆ ಕಬ್ಬಿಗೆ ಈಗ 80 ರೂಪಾಯಿ ಹೇಳ್ತಾ ಇದ್ದಾರೆ. 1 kg ಗುಲಾಬಿ ಹೂ 200 ರೂಪಾಯಿ, ಸೇವಂತಿಗೆ 200, ಮಲ್ಲಿಗೆಗೆ 1500. ಒಂದು ದಿನದಲ್ಲಿ ಎಷ್ಟು ಚೇಂಜಸ್ ನೋಡಿ. ಇನ್ನು ನಾಳೆ ಮತ್ತೆ ನೀವು ಹೋಗಿ ಕೇಳಿದರೆ ನಾರ್ಮಲ್ ರೇಟೇ ಇರುತ್ತೆ. ಅಂದರೆ ಇವತ್ತು ಡಿಮ್ಯಾಂಡ್ ಜಾಸ್ತಿ. ಇವತ್ತು ಮಕರ ಸಂಕ್ರಾಂತಿಗೆ ವಿಶೇಷವಾಗಿ ಕಬ್ಬು, ಆಮೇಲೆ ಕಡಲೆಕಾಯಿ, ಹಾಗೆಯೇ ಅವರೆಕಾಳು ಮತ್ತು ಸಿಹಿ ಗೆಣಸು ಇದನ್ನೆಲ್ಲ ಇಟ್ಟು ದೇವರಿಗೆ ನೈವೇದ್ಯ ಮಾಡ್ತಾರೆ. ದೇವರ ಮುಂದೆ ಇದನ್ನೆಲ್ಲ ಅರ್ಪಿಸ್ತಾರೆ. ಅಂದರೆ ಇವತ್ತು ವಿಶೇಷವಾಗಿ ಈ ವಸ್ತುಗಳು ಬೇಕೇ ಬೇಕು. ಆ ಕಾರಣಕ್ಕೆ ಗ್ರಾಹಕರು ಬಂದೇ ಬರ್ತಾರೆ ಅನ್ನೋದು ವ್ಯಾಪಾರಿಗಳಿಗೂ ಕೂಡ ಗೊತ್ತಿರುತ್ತೆ. ಸೊ ಎಷ್ಟು ದಿನ ಅಂತ 40 ರೂಪಾಯಿಗೆ ಮಾರೋದು, ಇವತ್ತೊಂದು ದಿನ 100 ರೂಪಾಯಿಗೋ 80 ರೂಪಾಯಿಗೋ ಮಾರೋಣ, ಲಾಭ ಎಲ್ಲ ಇವತ್ತೇ ಪಡ್ಕೊಳ್ಳೋಣ ಅಂತ ತುಂಬ ಜನ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಪಾಪ ಭಕ್ತಾದಿಗಳ ಸಮಸ್ಯೆ ತೆಗೆದುಕೊಳ್ಳೇಬೇಕು, ಇವತ್ತು ಕೊಂಡ್ಕೊಳ್ಳೇಬೇಕು, ಎಷ್ಟು ಹೇಳಿದ್ರು ಕೊಂಡ್ಕೊಳ್ಬೇಕು ಅಂತ ಕೊಂಡ್ಕೊಂಡು ಹೋಗ್ತಾ ಇದ್ದಾರೆ. 40 ರೂಪಾಯಿ ಇದ್ದಿದ್ದು 80 ರೂಪಾಯಿ ಅಂತ ಅಂದರೆ ನೀವು ಯೋಚನೆ ಮಾಡಿ, ಒಂದು ಜೊಲೆ ಕಬ್ಬಿಗೆ. ಇನ್ನು ಗುಲಾಬಿ ಮತ್ತು ಮಲ್ಲಿಗೆ, ಸೇವಂತಿ ಇದನ್ನೆಲ್ಲ ನಾವು ಮಾತಾಡ್ಸಂಗೆ ಇಲ್ಲ. ಅರ್ಧ kgಗೆ ಎಲ್ಲ 100 ರೂಪಾಯಿ ಹೇಳ್ತಿದ್ದಾರೆ ಕೆಲವು ಕಡೆಗೆಲ್ಲಿ. ಸೊ ಎಲ್ಲ ಕಡೆಯಲ್ಲಿ ಹಬ್ಬ ಸಂಭ್ರಮ ಇದೆ, ಸಡಗರ ಇದೆ, ದುಡ್ಡು ಕೂಡ ಜಾಸ್ತಿ ಇದೆ.